ನನಗೆ ಯಾಕೆ ನಂಬಿಕೆ ದ್ರೋಹ ಮಾಡ್ದೆ? ಯಾಕೆ ನನಗೆ ಹೇಳ್ಬೇಡ ಅಂತ ನಿಮ್ ಮೇಡಮ್ ನಿನ್ನ ಹತ್ರ ಮಾತು ತಗೊಂಡಿದ್ಲಾ? ನಿಮ್ಗೆ ಹೇಗೆ ಹೇಳಕ್ಕಾಗತ್ತೆ ಸರ್? ಮೇಡಮ್ ಮೈ ಮೇಲೆ ಚಿಕ್ಕ ಗಾಯ ಆದ್ರೂ ತಡ್ಕೊಳಕ್ಕಾಗ್ದಿರೋ ನೀವು, ಮೇಡಮ್ ಅವ್ರ ಹಣೆ ಬರಹನೆ ಬದಲಾಗುತ್ತೆ ಅಂತ ಗೊತ್ತಾದ್ರೆ ನೀವು ಸಹಿಸ್ಕೋತಿದ್ರ? ನೀವು ಬದುಕ್ತಿದ್ರ? ಅದಕ್ಕೆ ಹೇಳಲಿಲ್ಲ ಸರ್. ನಿಜನ ಮುಚ್ಚಿಟ್ಟು ನಿಮಗೆ ನಾನು ಮೋಸ ಮಾಡಿರ್ಬೋದು, ಆದ್ರೆ ನಾನು ನಿಮಗೆ ಆ ನಿಜನೇ ಹೇಳಿ ನಿಮ್ಗೆ ನೋವು ಕೊಡ್ಬೇಕು ಅನ್ಕೊಳ್ಳಿಲ್ಲ ಸರ್. ಇವಾಗೆ ನಾನು ಸಂತೋಷವಾಗಿದ್ದೀನ ನಾಣಿ. ಈ ನಿಜನ ಮೊದ್ಲೇ ಹೇಳಿದಿದ್ರೆ ಕಡೆ ಪಕ್ಷ ನಿಮ್ ಮೇಡಮ್ ನೋವನ್ನ ಹಂಚ್ಕೋತಿದ್ದೆ ಅಲ್ವಾ ನಾಣಿ? ಮೇಡಮ್ ಅವರು ನಿಮ್ಮಿಂದ ಸಮಾಧಾನ ಮಾತನ್ನ ಕೇಳಬೇಕು ಅನ್ಕೊಂಡಿರ್ಲಿಲ್ಲ ಸರ್. ನೀವ್ ಯಾವಾಗ್ಲೂ ಸಂತೋಷವಾಗಿರ್ಬೇಕು ಅಂತ ಕೇಳ್ಕೊಂಡಿದ್ದಾರೆ. ಅವರು ಸಾವಿನ ಬಗ್ಗೆ ನಿಮ್ಗೆ ಹೇಳಿ ನಿಮ್ಗೆ ಭಯಪಡಿಸ್ಬೇಕು ಅಂತ ಅನ್ಕೊಂಡಿಲ್ಲ. ನೀವ್ ಯಾವಾಗ್ಲೂ ಧೈರ್ಯವಾಗಿರ್ಬೇಕು ಅನ್ಕೊಂಡಿದ್ರು. ಗುರುತು ಪರಿಚಯ ಇಲ್ದಿರೋರ್ಗೆ ಸಹಾಯ ಮಾಡೋ ಆ ತಾಯಿ ತನ್ನ ಗಂಡನಿಗೆ ಅಷ್ಟು ಮಾತ್ರ ಸಹಾಯ ಮಾಡಲ್ವಾ ಸರ್? ತನ್ನ ಗಂಡ ಆನಂದವಾಗಿರ್ಬೇಕು ಅಂತ ಕೇಳ್ಕೊಳಲ್ವಾ? ಅದಕ್ಕೆ ಸರ್, ಸಾಯೋಕ್ ಮುಂಚೆ ಕೂಡ ಮೇಡಮ್ ಅವರು ನಿಮ್ ಜೊತೆ ಸಂತೋಷವಾಗಿದ್ರು. ಅವರು ಕರಗ್ತಾ ಬೇರೆಯವ್ರಿಗೆಲ್ಲ ಬೆಳಕು ಕೊಡೋ ದೀಪ ಇದ್ದಂಗೆ ಸರ್ ಮೇಡಮ್. ಇವಾಗ ಕೂಡ ನೀವೀಗಿರೋದು ಮೇಡಮ್ಗೆ ಇಷ್ಟ ಆಗಲ್ಲ ಸರ್. ಈಗಲೂ ನೀವು ಧೈರ್ಯವಾಗಿರ್ಬೇಕು ಅಂತ ಎಲ್ಲಿದ್ರು ಅವರು ಆಸೆ ಪಡ್ತಾ ಇರ್ತಾರೆ ಸರ್. ಬನ್ನಿ ಸರ್ ಹೋಗೋಣ. ನನ್ನ ಸ್ವಲ್ಪ ಹೊತ್ತು ಒಂಟಿಯಾಗಿರೋದಕ್ಕೆ ಬಿಡು ನಾಣಿ. ನಾನು ಎಲ್ಲಿಗೂ ಬರೋದಿಲ್ಲ. ಪ್ಲೀಸ್ ಸರ್, ಇಲ್ಲಿರೋದು ಬೇಡ ಸರ್. ನಾವು ಒಂದ್ ಅಂದ್ಕೊಂಡ್ ಬಂದ್ರೆ ಇಲ್ಲಿ ಇನ್ನೊಂದು ನಡೀತಿದ್ಯಲ್ಲ ಚಂದ್ರಿಕಾ. ಏನ್ ನಡೆದ್ರು ಸರಿ, ನಿತ್ಯನ ನಂಬಿಸೋದೊಂದೇ ನಮ್ ಕೆಲ್ಸ. ನೀವು ಸ್ವಲ್ಪ ಹುಷಾರು. Mom, no, Mom! Stop it! Mom! What are you doing? Mom! ಏನ್ ಮಾಡ್ತಿದ್ದೀರಾ? Mom, stop it! ಯಾಕೆ ತಡೀತಿದ್ಯಾ? ನೀನ್ ಸಾಧಿಸ್ದೆ ಅಲ್ವಾ? ನಿನಗ್ ಬೇಕಾಗಿದ್ದ ಅಂತ್ಯ ಇದೆ ಅಲ್ವಾ? ನೀನ್ ಆಸೆ ಪಟ್ಟಿದ್ದು ಇದೆ ಅಲ್ವಾ? ಚಂದ್ರಿಕಾ, ಇವಳು ತನ್ನ ಚಿಕ್ಕ ಮಗಳನ್ನ ಕೂಡ ಸಾಯಿಸ್ಬಿಡ್ತಾಳ ಏನೋ? ಸಾಯಿಸಿದ್ರೆ ಪೀಡೆ ತೊಲಗುತ್ತೆ. ನಮ್ ಸ್ವಪ್ನಗೆ ಲೈನ್ ಕ್ಲಿಯರ್ ಆಗುತ್ತೆ. ಇವಾಗ ನಿಮ್ ಮಾಮ್ನ ಯಾಕೆ ನಂಬಿಸ್ಬೇಕಮ್ಮ? ಯಾಕಂದ್ರೆ ಇಲ್ಲೋಡಿ,
ಇವಳ ಪ್ಲೇಸಿಗೆ ನಾನು ಹೋಗ್ಬೇಕಲ್ವಾ? ಅಂದ್ರೆ ನಿಮ್ಮಮ್ಮ ನಿನ್ನ ಜೈ ಹತ್ರ ಸೇರಿಸ್ತಾರೆ ಅನ್ಕೊಂಡಿದ್ಯಾ? ಖಂಡಿತವಾಗ್ಲೂ ನನ್ನ ಜೈನ ಒಂದ್ ಮಾಡೋ ಪಾಯಿಂಟು ನನ್ ಮಾಮೆ. ಇಷ್ಟು ನಡೆದ್ಮೇಲೆ ನಿಮ್ಮಮ್ಮ ಮತ್ತೆ ನಿನಗೆ ಯಾಕಮ್ಮ ಸಪೋರ್ಟ್ ಮಾಡ್ತಾರೆ? ಅದಕ್ಕೆ ನಾನು ಬದಲಾಗಿದ್ದೀನಿ ಅಂತ ನನ್ ಮಾಮ್ನ ನಂಬಿಸ್ತಾ ಇದ್ದೀನಿ. ನನ್ ಪ್ರಕಾರ ನಿಮ್ಮಮ್ಮ ನಿನ್ನನ್ನ ನಂಬೋ ತರ ಇಲ್ಲಮ್ಮ. ಇದ್ ಇನ್ನು ಫಸ್ಟ್ ಸೀನ್ ಅಲ್ವಾ? ಮೆಲ್ಲಿಗೆ ನಂಬಿಸ್ತೀನಿ. ಇದನ್ನ ನನಗ್ ಬಿಟ್ಬಿಡಿ. ನೀವ್ ಮಾಡ್ಬೇಕಾಗಿರೋ ಕೆಲ್ಸ ಏನು ಅಂದ್ರೆ ನಾಳೆ ಜೈ ಹತ್ರ ಗಂಗಾಗೆ ಪಿಂಡ ಇಡಿಸ್ಬೇಕು. ಆಲ್ರೆಡಿ ಪುರೋಹಿತ್ರ ಹತ್ರ ಮಾತಾಡಿದ್ದೀನಿ. ನದಿ ಹತ್ರ ಲೊಕೇಶನ್ ಕೂಡ ಫಿಕ್ಸ್ ಮಾಡಿದ್ದೀನಿ. ನೀವು ಜೈ ಹತ್ರ ಮಾತಾಡಿ. ಏನಮ್ಮ ನೀನು ಎಲ್ಲ ನೀನ್ ಅಂದ್ಕೊಂಡಾಗೆ ನಡೀತೀಯನೋ? ಗಂಗಾಗೆ ಪಿಂಡ ಇಡುವಂತ ಜೈಗೆ ಹೇಳಿದ್ರೆ ಅವನು ನಮ್ಗೆ ಪಿಂಡ ಇಡ್ತಾನೆ. ಅಯ್ಯಯ್ಯೋ, ನಮ್ಮಿಂದ ಆಗಲ್ಲ. ನಾನೇನಾದ್ರೂ ನನಗೂ ಜೈಗೂ ಫಸ್ಟ್ ನೈಟ್ ಮಾಡ್ಸಿ ಅಂತ ಕೇಳ್ತಾ ಇದ್ದೀನಾ? ಗಂಗಾಗೆ ಪಿಂಡ ಇಡ್ಸಿ ಅಂತಾನೆ ಅಲ್ವಾ ಕೇಳ್ತಾ ಇರೋದು? ಬಿಟ್ರೆ ಅದನ್ನ ಕೂಡ ಕೇಳೋ ತರ ಇದೆಯಮ್ಮ. ಅದ್ ಹೇಗೂ ನಡೆದೋಗತ್ತೆ. ಮೊದ್ಲು ಇದು ನಡಿಬೇಕು. ನಡಿಯಲ್ಲಮ್ಮ, ಈ ಪರಿಸ್ಥಿತಿಲಿ ಅದು ನಿಜವಾಗ್ಲೂ ಅಸಾಧ್ಯ. ಅಷ್ಟಕ್ಕೂ ಅವನಿನ್ನು ಗಂಗಾ ಸಾವಿಂದನೇ ಚೇತರಿಸ್ಕೊಂಡಿಲ್ಲ. ಆಗ್ಲೇ ಪಿಂಡ ಪ್ರಧಾನ ಅಂದ್ರೆ ನಮ್ಮನ್ನ ಸಾಯಿಸ್ತಾನೆ. ನೀವು ಸಾಯ್ತಿರೋ ಬದುಕ್ತಿರೋ ಐ ಡೋಂಟ್ ಕೇರ್. ಜಸ್ಟ್ ಡೂ ವಾಟ್ ಐ ಸೇ.